ಎಲ್ಲೆಡೆ ನಾಗರ ಪಂಚಮಿಯ ಸಂಭ್ರಮ. ನಾಗಲಮುದ್ದಮ್ಮ ದೇಗುಲದಲ್ಲಿ ವಿಶೇಷ ಪೂಜಾ ಪುನಸ್ಕಾರ. ಹುತ್ತಕ್ಕೆ ಹಾಲೆರೆದು ಭಕ್ತಿಭಾವ ಮೆರೆದ ಭಕ್ತರು. ಶ್ರೀ ಕ್ಷೇತ್ರ ವಿದುರಾಶ್ವತ್ಥದಲ್ಲಿ ನಾಗರ ಪಂಚಮಿ ಸಂಭ್ರಮ. ಸಾವಿರಾರು ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ. ದೇವರ ದರ್ಶನಕ್ಕೆ ಅರಿದು ಬಂದ ಭಕ್ತಸಾಗರ. ಗಡಿಕಲ್ಲಿನ ಸ್ಥಳಾಂತರ ವಿಚಾರ. ಪ್ರತಿಭಟನೆಗಳಿದ ಕನ್ನಡಪರ ಸಂಘಟನೆಗಳು ನಿಷ್ಪಕ್ಷಪಾತ ತನಿಖೆ ಮಾಡುವಂತೆ ಒತ್ತಾಯ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲದ ಅಪಘಾತಗಳು. ಡೆಡ್ಲಿ ಹಾಟ್ಸ್ಪಾಟ್ ಆದ ಲಿಂಗಶೆಟ್ಪುರ ಕ್ರಾಸ್ ಅಪಘಾತದಲ್ಲಿ ಮತ್ತಿಬ್ಬರು ಬಲಿ. ನಮಸ್ಕಾರ, MMT ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ನಾಗರ ಪಂಚಮಿ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ನಾಗಲಮುದ್ದಮ್ಮ ದೇವಾಲಯದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು. ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲೆರೆದು ದೇವರಿಗೆ ನಮಸ್ಕರಿಸಿದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿದರು. ನಾಗರ ಪಂಚಮಿ ನಾಗದೇವನ ಆರಾಧನೆಯ ಪವಿತ್ರ ದಿನದ ಪ್ರಯುಕ್ತ ಈ ದಿನ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಪ್ರಸಿದ್ಧ ನಾಗಲಮುದ್ದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ಹುತ್ತಕ್ಕೆ ಪೂಜೆ ಸಲ್ಲಿಸಿ ಹಾಲೆರೆದು ದೇವಿಗೆ ನಮಸ್ಕರಿಸಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರಿ ನಾಗದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಇದೇ ನಂಬಿಕೆಯಿಂದ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಪ್ರಸಿದ್ಧ ನಾಗಲಮುದ್ದಮ್ಮ ದೇವಾಲಯಕ್ಕೆ ನಾಗರ ಪಂಚಮಿ ದಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ನನ್ನ ಹೆಸರು ಸದಾಶಿವ ಭಟ್ ಅಂತ. ಇಲ್ಲಿ ಪ್ರಸಿದ್ಧವಾದಂತಹ ಅತ್ಯಂತ ಪ್ರಾಚೀನವಾದಂತಹ ನಾಗಲಮದ್ದಮ್ಮ ಹೇಳ್ತಕ್ಕಂಥ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಭಕ್ತಜನರು ತಮ್ಮ ಕಷ್ಟಗಳನ್ನು ಹಂಚಿಕೊಳ್ಳೋಕ್ಕೋಸ್ಕರ ಮತ್ತು ಕಂಠದಿಂದ ಪರಿಹಾರಕ್ಕೋಸ್ಕರ ಈ ದೇವರಲ್ಲಿಗೆ ಬಂದು ನಾನಾ ರೀತಿಯಾದಂತಹ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಮತ್ತು ಬೆಳಗಿನಿಂದ ಬಂದು ಇಲ್ಲಿರತಕ್ಕಂತಹ ಹುತ್ತಗಳಿಗೂ ಮತ್ತು ನಾಗಕಲ್ಲಿನ ದೇವಗಳಿಗೂ ಕೂಡ ಹಾಲನ್ನು ಎರೆಯುವುದು, ಇದನ್ನು ತನಿ ಎರೆಯುವುದು ಅಂಥೇಳಿ ಕರೀತಾರೆ. ಕಾರಣ ಇಷ್ಟೇ, ಯಾರು ವಿವಾಹವಾಗಲಿಲ್ಲ ಅವರ ತಮ್ಮ ಮನಸ್ಸಿಗೆ ಬಂದಂತೆ ಪ್ರಾರ್ಥನೆ ಮಾಡಿಕೊಂಡು ನಮಗೆ ವಿವಾಹವಾಗಬೇಕು, ಅಲ್ಲದೆ ನಮಗೆ ಸಂತಾನವಿಲ್ಲದಿದ್ದರೆ ಆ ಸಂತಾನ ಭಾಗ್ಯ ಕೂಡ ಕರುಣಿಸಬೇಕು ಅಂಥೇಳಿ ಇಲ್ಲಿಗೆ ಬರ್ತಾರೆ. ಬಂದಂತಹ ಭಕ್ತರಿಗೆ ಈ ದೇವಿಯು ಆಶೀರ್ವಾದ ಮಾಡಿ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬೆಳಗಿನ ಸಮಯದಿಂದ ಹಿಡಿದು ಸಾಯಂಕಾಲದವರೆಗೂ ಕೂಡ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಬರ್ತಾವೆ. ಇವತ್ತಿನ ದಿನ ಏನು ಅಂತ ಕೇಳಿದ್ರೆ, ಇವತ್ತು ಶ್ರಾವಣ ಮಾಸದ ಪಂಚಮಿ ಅಂತ ಕರೀತಾರೆ. ಇವತ್ತಿನ ದಿವಸದಲ್ಲಿ ಎರಡು ವಿಶೇಷತೆ ಇದೆ. ಒಂದು ಗರುಡ ಪಂಚಮಿ, ಒಂದು ನಾಗಪಂಚಮಿ ಅಂತ ಹೇಳಿ. ಹಾಗಾಗಿ ಆ ನಾಗಪಂಚಮಿ ಆದ್ದರಿಂದಲೇ ಆ ನಾಗದೇವತೆಯನ್ನು ವಿಶೇಷವಾಗಿ ಪೂಜೆ ಮಾಡಿರತಕ್ಕಂತಹ ಇರುವುದರಿಂದ ಎಲ್ಲ ರೀತಿಯಾದಂತಹ ಕಷ್ಟಗಳು ಪರಿಹಾರವಾಗಿ ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಭಕ್ತರು ಈಡೇರುತ್ತಾರೆ. ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಆ ದೇವಿಯು ತಮ್ಮ ಕೃಪಾಕಟಾಕ್ಷದಿಂದ ಎಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂಥೇಳಿ ಮತ್ತೊಮ್ಮೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಈ ನಾಗಲಮುದ್ದಮ್ಮ ದೇವಿ ದೇವಸ್ಥಾನ ಮತ್ತು ನಾಗಲಿಂಗೇಶ್ವರ ಸ್ವಾಮಿ ಅಂತೇಳಿ ಇಲ್ಲಿ ಒಂದು 5 ವರ್ಷ ಆಯಿತು ಇಲ್ಲಿ ಪ್ರತಿಷ್ಠೆ ಮಾಡಿ. ಮುಂದ್ಗಡೆ ಈ ನಾಗಲಮುದ್ದಮ್ಮ ದೇವಸ್ಥಾನ ದಿವಂಗತ ಗೋವಿಂದಪ್ಪನವರು ಅಂಥೇಳಿ ಈ ಜಮೀನೆಲ್ಲ ಅವ್ರದ್ದೇ. ಅವರು ಸುಮಾರು ವರ್ಷಗಳೇ ಆಯಿತು ಈ ಭೂಮಿಯಲ್ಲೇನೋ ಒಂದು ಉಳುಮೆ ಮಾಡುವಾಗ ಒಂದು ದೇವಿಯ ಒಂದು ಸಿಕ್ಕಿರೋ ಅಂಥ ವಿಗ್ರಹ. ಅವರು ಆ ಒಂದು ನಿಸ್ವಾರ್ಥದಿಂದ ಅವರು ಈ ಕಾರ್ಯಕ್ರಮ ಒಂದು ಭಾಳ ವರ್ಷದಿಂದ ಯಾರ ಹತ್ರನೂ ₹1 ಹಣ ಕಾಸು ಏನು ಇಸ್ಕೊಂಡಿರೋ ಅವರು ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾರಂಥ ವ್ಯಕ್ತಿ. ಮೊದಲು ಆ ವ್ಯಕ್ತಿ ಒಂದು ಯಾರ ಹತ್ರನೂ ಒಂದು ಹಣ ಕಾಸು ಏನು ಇಸ್ಕೊಂಡಿರ ಈ ಕಾರ್ಯಕ್ರಮ ಮಾಡಿಕೊಂಡು ಪ್ರತಿಷ್ಠೆ ಮಾಡಿಸಿ ದೇವಸ್ಥಾನ ಕಟ್ಟಿಸಿ ಸುಮಾರು 40-50 ವರ್ಷದಿಂದ ನಾಗಲಮುದ್ದಮ್ಮ ದೇವಿ ಒಂದು ಶಕ್ತಿ ದೇವತೆ. ಇವತ್ತು ನಾಗರ ಪಂಚಮಿ ಪ್ರಯುಕ್ತ
ಎಲ್ಲ ಹೆಣ್ಣು ಮಕ್ಕಳು ಒಂದು ಹುತ್ತಕ್ಕೆ ಹಾಲೆರೆದು ಮತ್ತು ಆ ದೇವಿ ದರ್ಶನ ಪಡೆದು ಪ್ರಸಾದ ಪಡೆದು ಇವತ್ತೊಂದು ಸುಬ್ರಹ್ಮಣ್ಯ ಶಾಂತಿ ಮತ್ತು ಸರ್ಪ ಶಾಂತಿ ಮತ್ತು ಒಂದು ಚಂಡಿ ಪಾರಾಯಣ ಹೋಮ ಎಲ್ಲ ಇವತ್ತೊಂದು ಕಾರ್ಯಕ್ರಮ ಸುಮಾರು 5 ವರ್ಷದಿಂದ ಇದೇ ರೀತಿ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಆ ದೇವಿ ಎಲ್ರಿಗೂ ಸುಖ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಮಳೆ ಬೆಳೆಯಲ್ಲಿ ಬಂದು ಭಗವಂತ ಎಲ್ಲರಿಗೂ ಇಡೀ ಚಿಕ್ಕಬಳ್ಳಾಪುರ ಜನತೆ ಎಲ್ಲ ಇಡೀ ರಾಜ್ಯ ಒಳ್ಳೆಯದಾಗಲಿ ಅಂತ ಇನ್ನು ಹುತ್ತಕ್ಕೆ ಹಾಲೆರೆದು ಹೂವು ಕುಂಕುಮ ಅರ್ಪಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಭಕ್ತರು ದೇವರಿಗೆ ನಮಸ್ಕರಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದರು. ನಾಗಲಮುದ್ದಮ್ಮ ದೇವಾಲಯದಲ್ಲಿ ಶಕ್ತಿ ದೇವತೆಯ ದರ್ಶನ ಪಡೆಯಲು ಭಕ್ತರು ಸಾಲಾಗಿ ನಿಂತಿದ್ದರು. ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ತೀರ್ಥ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಹರಿ ಅಂತ. ನಾನು ಇಲ್ಲಿ ಇವತ್ತು ನಾಗಪಂಚಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಸುಮಾರು ತುಂಬ ಜನ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ದಿವಸದಿಂದ ಇದು ಆಚಾರ ಎಲ್ಲ ನಡೀತಾ ಇದೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಅವ್ರು ಅಂದ್ಕೊಂಡಿರೋದೆಲ್ಲ ಆಗ್ತಿದೆ. ಸೊ ಎಲ್ಲರೂ ಬಂದು ಚೆನ್ನಾಗಿ ಎಲ್ಲ ಪೂಜೆ ನಡೀತಾ ಇದೆ. ತುಂಬ ಜನನೇ ಬರ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ಪ್ರಸಾದ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಎಲ್ಲ ತುಂಬ ಅದ್ದೂರಿಯಾಗೆ ಮಾಡ್ತಿದ್ದಾರೆ. ಇದು ತುಂಬ ಹಳೆಯ ವರ್ಷದ ದೇವಸ್ಥಾನ ಆಗಿ ಕೆಲವು ಜನಕ್ಕೆ ಗೊತ್ತಿರಲ್ಲ, ಇವಾಗೆಲ್ಲ ತಿಳ್ಕೊಂಡು ಇದೆಲ್ಲ ಬರ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿದ್ದಕ್ಕೆಲ್ಲನೂ. ಇಲ್ಲಿ ಹುತ್ತಕ್ಕೆಲ್ಲ ಪೂಜೆ ಮಾಡಿ ಎಲ್ಲನೂ ಇವಾಗ ಹಾಲು ಹಾಕಿ ಮತ್ತು ಇಲ್ಲಿ ದೇವಸ್ಥಾನಕ್ಕೆಲ್ಲ ಬಂದು ಇಲ್ಲಿ ಅಭಿಷೇಕ ಎಲ್ಲ ಇತ್ತು ಮತ್ತು ವಿಶೇಷ ಪೂಜೆ ಎಲ್ಲ ಇತ್ತು. ಎಲ್ಲ ಹೋಮ ಎಲ್ಲ ನಡೀತಾ ಇದೆ. ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಇಲ್ಲ ಇದೆ. ನಾವೆಲ್ಲ ಅಂದ್ಕೊಂಡಿದ್ವಿ ಇಲ್ಲಿ ನಾಗಲಮುದ್ದಮ್ಮ ದೇವಸ್ಥಾನಕ್ಕೆ ಬಂದು ನಾವು ಅಂದ್ಕೊಂಡಿರೋದು ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ನಂಬಿಕೆ ಒಂದು ಅಷ್ಟೇ, ಎಲ್ಲ ಬಂದರೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ತುಂಬ ಚೆನ್ನಾಗೇ ಬರ್ತಿದ್ದಾರೆ ಎಲ್ಲನೂ. ತುಂಬ ಜನನೇ ಬರ್ತಾ ಇದ್ದಾರೆ. ಬೆಳಿಗ್ಗೆಯಿಂದನೂ ಕ್ರೌಡ್ ಎಲ್ಲ ಜಾಸ್ತಿನೇ ಇದೆ. ಇನ್ನೂ ಇವಾಗ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ಎಲ್ಲ ಫುಲ್ಲು ತುಂಬ ಜನನೇ ಇದ್ದಾರೆ. ನನ್ನ ಹೆಸರು ಭವಾನಿ ಅಂತ, ನಮ್ಮದು ಬನ್ನಿಕೊಪ್ಪೆ. ಸೊ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಈ ಥರ ದೇವಸ್ಥಾನ ಬಂದಿದ್ದೀವಿ, ಮನೆಯಲ್ಲೆಲ್ಲ ಪೂಜೆ ಮಾಡಿ. ಸೊ ಅದರಿಂದ ಇವತ್ತು ನಾಗರಿಗೆ ಹುತ್ತಕ್ಕೆ ಹಾಲೆಲ್ಲ ಹಾಕಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಯಾವುದೇ ಥರ ದೋಷ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಇಲ್ಲೇ ನಾಗಲಮುದ್ದಮ್ಮ ದೇವಸ್ಥಾನ ಬಂದು ನಾವೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಸರ್ ನಾನು ಚಿಕ್ಕ ಹುಡುಗಿ ಇದ್ದಾಗಲಿಂದನೂ ಇಲ್ಲಿ ಬರ್ತಾನೆ ಇದ್ದೀವಿ. ಸೊ ಈಗ ಯಾವಾಗಲೂ ಬರ್ತಾನೆ ಇರ್ತೀವಿ. ತುಂಬ ವಿಶೇಷತೆ ಇದೆ. ಏನೇ ಬೇಡ್ಕೊಂಡ್ರು ಎಲ್ಲ ನೆರವೇರುತ್ತೆ. ಸೊ ಚಿಕ್ಕವರಿದ್ದಾಗಲಿಂದನೂ ಬರ್ತಾನೆ ಇರ್ತೀವಿ. ತುಂಬ ಕ್ಲೌಡ್ ಇದೇ ಇರುತ್ತೆ. ಯಾವಾಗಲೂ ಜನ ಜಾಸ್ತಿನೇ ಬರ್ತಾನೆ ಇರ್ತಾರೆ. ನಾಗರ ಪಂಚಮಿಯಂದು ನಾಗಲಮುದ್ದಮ್ಮ ದೇವಾಲಯದಲ್ಲಿ ಕಂಡುಬಂದ ಈ ಭಕ್ತಿಯ ವೈಭವ ಸಂಪ್ರದಾಯ ಮತ್ತು ನಂಬಿಕೆಯ ಪ್ರತೀಕವಾಗಿತ್ತು. ನಾಗದೇವರ ಆರಾಧನೆಯೊಂದಿಗೆ ಭಕ್ತರು ನೆಮ್ಮದಿ, ಆರೋಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಇನ್ನು ಸರ್ಕಾರಿ ಜಿಲ್ಲಾಸ್ಪತ್ರೆಯ ಬಳಿ ಇರುವ ಮರಳುಸಿದ್ದೇಶ್ವರ ದೇಗುಲದ ಆವರಣದಲ್ಲಿಯೂ ಸಹ ನಾಗರ ಪಂಚಮಿ ಪ್ರಯುಕ್ತ ಭಕ್ತಾದಿಗಳು ನಾಗರ ಕಲ್ಲುಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಹುತ್ತಕ್ಕೆ ಹಾಲೆರೆದು ಭಕ್ತಿ ಭಾವ ಮೆರೆದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಪುರಾಣ ಪ್ರಸಿದ್ಧ ವಿದುರಾಶ್ವತ್ಥ ಪುಣ್ಯಕ್ಷೇತ್ರದಲ್ಲಿ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಸಾವಿರಾರು ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸಿ ಸಹಸ್ರಾರು ಭಕ್ತರು ಭಕ್ತಿಭಾವ ಮೆರೆದರು. ಗೌರಿಬಿದನೂರು ತಾಲೂಕಿನ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ವಿದುರಾಶ್ವತ್ಥ ಪುಣ್ಯಕ್ಷೇತ್ರದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಾಗರ ಪಂಚಮಿ ಅಂಗವಾಗಿ ಕ್ಷೇತ್ರದ ಆವರಣದಲ್ಲಿ ಇರುವ ಸಾವಿರಾರು ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ, ಹಾಲು ತುಪ್ಪದ ಅಭಿಷೇಕ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಮುಂಜಾನೆಯಿಂದಲೇ ವಿದುರಾಶ್ವತ್ಥ ಕ್ಷೇತ್ರದತ್ತ ಭಕ್ತರ ಆಗಮನ ಆರಂಭವಾಗಿತ್ತು. ಬೆಂಗಳೂರು, ಮಧುಗಿರಿ, ಚಿಕ್ಕಬಳ್ಳಾಪುರ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳು
ಸೇರಿದಂತೆ ಆಂಧ್ರಪ್ರದೇಶದ ಗಡಿ ಭಾಗಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿದ್ರು. ಕುಟುಂಬ ಸಮೇತರಾಗಿ ಕ್ಷೇತ್ರಕ್ಕೆ ಬಂದ ಭಕ್ತರು ನಾಗದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ನಾಗದೇವರಿಗೆ ಪೂಜೆ ಸಲ್ಲಿಸಿದ್ರೆ ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಎಂಬ ಧಾರ್ಮಿಕ ನಂಬಿಕೆಯ ಹಿನ್ನೆಲೆಯಲ್ಲಿ ಅನೇಕ ಭಕ್ತರು ಹರಕೆಗಳನ್ನ ತೀರಿಸಿದ್ರು. ದೇವಾಲಯದ ಸುತ್ತಮುತ್ತ ಬೆಳಗ್ಗೆಯಿಂದಲೇ ಭಕ್ತಿ ಗೀತೆಗಳು, ಪೂಜಾ ವಿಧಿವಿಧಾನಗಳು ಹಾಗೂ ಭಕ್ತರ ಸಂಭ್ರಮದಿಂದ ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿತ್ತು. ಸರತಿ ಸಾಲಿನಲ್ಲಿ ನಿಂತ ಭಕ್ತರು ನಾಗದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾಗರ ಕಲ್ಲುಗಳಿಗೆ ಹಾಲೆರೆಯುವ ಮೂಲಕ ನಾಗರ ಪಂಚಮಿ ಆಚರಿಸಿದ್ರು. ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜೆ ನೆರವೇರಿಸಿ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ಹಾಗೂ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದೇವಾಲಯದ ಸಿಬ್ಬಂದಿ ಹಾಗೂ ಸಂಬಂಧಪಟ್ಟವರು ವ್ಯವಸ್ಥೆಗಳನ್ನು ಕೈಗೊಂಡಿದ್ರು. ಒಟ್ನಲ್ಲಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿ ಸಂದರ್ಭದಲ್ಲಿ ವಿದುರಾಶ್ವತ್ಥಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ಧಾರ್ಮಿಕ ನಂಬಿಕೆ ಹಾಗೂ ಪೌರಾಣಿಕ ಹಿನ್ನೆಲೆಯಿಂದಾಗಿ ವಿದುರಾಶ್ವತ್ಥ ನಾಗರ ಪಂಚಮಿ ಆಚರಣೆಯ ಪ್ರಮುಖ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶ್ರೀನಿವಾಸಪುರ ತಾಲೂಕಿನ ಮರಸನಪಲ್ಲಿ ಗ್ರಾಮದ ಬಳಿ ಆಂಧ್ರಪ್ರದೇಶದ ಬೂಶಿಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕರ್ನಾಟಕದ ಗಡಿಯೊಳಗೆ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲು ನೆಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಭಾರೀ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿಯ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಲ್ಲಿ ಗ್ರಾಮದ ಬಳಿ ಆಂಧ್ರಪ್ರದೇಶದ ಬೂಶಿಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕರ್ನಾಟಕದ ಗಡಿಯೊಳಗೆ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲು ನೆಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಸೋಮವಾರ ಭಾರೀ ಪ್ರತಿಭಟನೆ ನಡೆಸಿದರು. ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಮರಸನಪಲ್ಲಿ ಗ್ರಾಮದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಂಧ್ರದ ಗಡಿ ಎಂದು ನಮೂದಿಸಿರುವ ಕಿಲೋಮೀಟರ್ ಕಲ್ಲು ನಡಲಾಗಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಾಡಧ್ವಜವನ್ನ ಹಿಡಿದು ಬೈಕ್ಗಳ ಮೂಲಕ ಮೆರವಣಿಗೆ ನಡೆಸಿದ ಹೋರಾಟಗಾರರು ಮರಸನಪಲ್ಲಿ ಮೂಲಕ ವಿವಾದಿತ ಸ್ಥಳಕ್ಕೆ ತೆರಳಿದರು. ಸ್ಥಳಕ್ಕೆ ತೆರಳಿದಾಗ ವಿವಾದಕ್ಕೆ ಕಾರಣವಾಗಿದ್ದ ಕಿಲೋಮೀಟರ್ ಕಲ್ಲು ಅಲ್ಲಿ ಇರಲಿಲ್ಲ. ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಕಲ್ಲನ್ನ ಕಿತ್ತು ಭೂಮಿಯಲ್ಲಿ ಬಚ್ಚಿಟ್ಟಿರುವುದು ಕಂಡುಬಂದಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. ಬಳಿಕ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕಲ್ಲನ್ನ ಹೊರತೆಗೆದು ಪರಿಶೀಲಿಸಲಾಯಿತು. ಕಲ್ಲಿನ ಮೇಲೆ ಆಂಧ್ರದ ಗಡಿ ಎಂದು ನಮೂದಿಸಿರುವುದು ಕಂಡುಬಂದಿದೆ. ರಾತ್ರಿ ಮುಚ್ಚಿಬಿಟ್ಟಿದ್ದಾರೆ. ರಾಮು ಸರ್ ಬನ್ನಿ ಬನ್ನಿ, ಇಲ್ಲಿ ಒಂದು ನಿಮಿಷ ಬನ್ನಿ. 80 ವರ್ಷದಿಂದ ಬೇರೆ ಕಡೆ ಇದ್ದಿದ್ದು ಅಲ್ಲಿ కేంద్ర తప్పేనదన్నే నిదానంగా ఎత్తలప్ప ఇంకా ఇటుకెత్తుకొని వచ్చినారో ಅಲ್ಲಿಂದ ಇದು ಬಂದಿದೆ ಮೊನ್ನೆ ನಾವು ಕಲ್ಲಲ್ಲಿ ಉಜ್ಜಿಬಿಟ್ಟು ಸ್ವಲ್ಪ ಹೊಡೆದಿದ್ದ. ಸ್ವಲ್ಪ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ಪರವಾಗಿಲ್ಲ, ನಾವಿಂದ ಹೋಗಿದ್ವಿ.
ಅದ್ರ ಮೇಲೆ ಸುಣ್ಣ ಬಲ್ದಿದ್ದಾರೆ ಈಗ, ಆದ್ರೂ ಕೂಡ ನೋಡಿ ಆಂಧ್ರದ ಗಡಿ ಅಂತ ಕಾಣ್ತದೆ ನೋಡಿ. ಈಗ ನೀರ್ ಹಾಕಿದ್ರೆ ಒಟ್ಟೋಗ್ತದೆ. ರಾಮಾಂಜನಪ್ಪ ಅಂತ ಮಾತಾಡ್ತೀವಿ. ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದೀವಿ. ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಅಂದರೆ ಸರಹದ್ದು ಅಂತೀವಿ ನಾವು. ಈ ಒಂದು ಭಾಗದಲ್ಲಿ ಕರ್ನಾಟಕ ಮತ್ತು ಗಡಿ ಆಂಧ್ರ ಸಂಬಂಧಪಟ್ಟ ಹಾಗೆ ಒಂದು ಕಲ್ಲಂತೂ ನಾಟಿ ಮಾಡಿದ್ದಾರೆ. ಆ ಒಂದು ಕಲ್ಲನ್ನು ರಸ್ತೆ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಸಂದರ್ಭದಲ್ಲಿ ಆ ರಸ್ತೆ ಗುತ್ತಿಗೆದಾರರಾಗಿರ್ಬೋದು ಅಥವಾ ಏನು ಗುತ್ತಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಏನು ನಮ್ಮ PWD ಇಲಾಖೆ ಆಗಿರ್ಬೋದು ಅಥವಾ NWD ಇಲಾಖೆ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟರು ಸರಿಯಾಗಿ ಎಸ್ಟಿಮೇಟ್ ಮಾಡ್ದೇನೆ ಸರಿಯಾಗಿ ಅದು ಎಷ್ಟು ಅಳತೆ ಕೊಟ್ಟಿದ್ದೀರೋ ಅಷ್ಟೇ ಕಾಂಟ್ರಾಕ್ಟು ಕೆಲಸ ಮಾಡಬೇಕಾದ ಗುತ್ತಿಗೆದಾರರು ಏನು ಮಾಡಿದ್ದಾರೆ ಅಂದರೆ ಆ ಏನು ಲಾಸ್ಟ್ ಗಡಿ ಭಾಗದಲ್ಲಿ ಏನು ಗುತ್ತಿಗೆ ಸಂಬಂಧಪಟ್ಟಂಗೆ ಏನು ನಮ್ಮ ಕಲ್ಲು ನಾಟಿ ಮಾಡಿದ್ದಾರೆ ಆಂಧ್ರ ಮತ್ತು ಗಡಿ ಭಾಗದ ಕಲ್ಲು, ಅದನ್ನು ಕಿತ್ತು ಒಳ್ಳೆ ಭೂಮಿಯಲ್ಲಿ ಆಗಿದ್ದು ತುಂಬ ದುರಂತ ಅನ್ಕೊಳ್ತೀನಿ ನಾನು. ಈ ವಿಚಾರವಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು ಮತ್ತು ಏನು ನಮ್ಮ CPM ಸಂಘಟನೆ ಎಲ್ಲ ಸೇರಿ ಇವತ್ತು ಸಾಂಕೇತಿಕವಾಗಿ ಇಲ್ಲೊಂದು ಪ್ರತಿಭಟನೆ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದಾರೆ. ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಆಂಧ್ರ ಏನು ಗಡಿ ಭಾಗ ಸೌಹಾರ್ದವಾಗಿ ನಾವೆಲ್ಲ ಅಣ್ಣ ತಮ್ಮಂದರಾಗಿ ನಾವು ಜೊತೆಲಿ ಸಾಗಬೇಕಾಗತ್ತೆ. ಹಾಗಾಗಿ ಈ ಒಂದು ಏನು ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಏನು ಮರಸನಪಲ್ಲಿ ಅನ್ನೋ ಗಡಿ ಭಾಗದಲ್ಲಿ ಈ ಥರ ಸಮಸ್ಯೆ ಆಗಿದೆಯೋ ಇದನ್ನ ಕೂಲಂಕುಷ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ PWD ಇಲಾಖೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು, ಇದನ್ನು ತನಿಖೆ ಮಾಡಿ ಕೂಲಂಕುಷವಾಗಿ ಆ ವರದಿ ಏನು ನಮ್ಮ ಗುತ್ತಿಗೆದಾರನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಮತ್ತು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮತ್ತು ಆ ಲೈಸೆನ್ಸ್ದಾರ ಹೋಲ್ಡ್ರು ಯಾರು ಆ ಗಡಿ ಕಲ್ಲನ್ನು ತೆಗೆದಿದನೋ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕಂತ. ಕಾಮಗಾರಿಗೆ ನಿಗದಿಪಡಿಸಿದ ಅಳತೆಯಂತೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೆ ಕಡಿಮೆ ಕಾಮಗಾರಿ ಮಾಡಿ ಹಣ ಉಳಿಸಿಕೊಳ್ಳುವ ಉದ್ದೇಶದಿಂದ ಈ ಕ್ರಮ ನಡೆದಿರಬಹುದು ಎಂಬ ಅನುಮಾನವಿದೆ. ಇದರಿಂದ ಎರಡು ಗ್ರಾಮಗಳ ನಡುವಿನ ಸೌಹಾರ್ದತೆಗೆ ಧಕ್ಕೆ ಉಂಟಾಗಬಾರದು. ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಕಲ್ಲನ್ನ ಮೂಲ ಸ್ಥಳಕ್ಕೆ ಮರಳಿಸಿ ಅಳವಡಿಸಬೇಕು ಹಾಗೂ ರಸ್ತೆ ಕಾಮಗಾರಿಯನ್ನ ನಿಗದಿತ ಪ್ರಮಾಣದಲ್ಲಿ ಪೂರ್ಣಗೊಳಿಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಸ್ಥಳದಲ್ಲಿ ಗೌನಿಪಲ್ಲಿ ಹಾಗೂ ರಾಯಲ್ಪಾಡು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ರು. ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹೋರಾಟಗಾರರು ಕಲ್ಲನ್ನ ಹೊರತೆಗೆದು ಪರಿಶೀಲಿಸಿದ್ರು. ನಂತರ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ನಾಡಧ್ವಜ ನೆಟ್ಟು ಕನ್ನಡಪರ ಹೋರಾಟಗಾರರು ಹಾಗೂ ಗ್ರಾಮಸ್ಥರು ಜಯಘೋಷಗಳನ್ನ ಕೂಗಿದ್ರು. ಯಾವುದೇ ಕಾರಣಕ್ಕೂ ಕರ್ನಾಟಕ ಆಂಧ್ರ ಗಡಿಭಾಗದ ಜನರ ನಡುವಿನ ದಶಕಗಳ ಸೌಹಾರ್ದತೆ ಹಾಳಾಗಬಾರದು. ವಿವಾದಕ್ಕೆ ಕಾರಣವಾದ ಕಲ್ಲಿನ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಂಶವನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಜೈ ಕನ್ನಡಾಂಬೆಗೆ. ನಮಸ್ಕಾರ, ನನ್ನ ಹೆಸರು ಶಿವರಾಮ್ ಅಂತ, ಮರಸನಪಲ್ಲಿ ಗ್ರಾಮಸ್ಥರು. ಈ ಒಂದು ಆಂಧ್ರ ಗಡಿ ಅಂತೇಳಿ ಏನೊಂದು ಮೈಲಿಗಲ್ಲನ್ನು ನಾಟಿದ್ರು, ಮೊದಲಿಗೆ ನಾವು ನಮ್ಮ ಗ್ರಾಮಸ್ಥರು ನೋಡಿದಾಗ ನಮಗೆ ಬಹಳ ಗಾಬರಿ ಅನ್ನಿಸ್ತು, ಅನುಮಾನ ಹುಟ್ಟಿತು ನಮಗೆ. ನಮ್ಮ ಆಂಧ್ರ ಇಲ್ಲಿಗೆ ಮುಗಿದೋಗಿದೆ, ಕರ್ನಾಟಕ ಇಲ್ಲಿಗೆ ಮುಗಿದೋಗಿದೆ, ಇಲ್ಲಿಂದ ಅರ್ಧ ಕಿಲೋಮೀಟ್ರು ಸ್ವಲ್ಪ ಒಂದು ನಿಮಿಷ ನವೀನ್ ಸರ್ ಮತ್ತೆ ಸ್ಟಾರ್ಟಿಂಗ್ ಆಂಧ್ರ ಗಡಿ ಕಲ್ಲು ನೋಡಿದ ತಕ್ಷಣ ನಮಗೆ ಭಾಳ ಗೊಂದಲನೂ ಆಯಿತು, ಗಾಬರಿನೂ ಆಯಿತು. ನಾವು ಬಹುಶಃ ನಮ್ಮದು ಆಂಧ್ರ ಇಲ್ಲೇ ಮುಗಿದೋಯ್ತೇನೋ, ಕರ್ನಾಟಕ ಇಲ್ಲೇ ಮುಗಿದೋಯ್ತೇನೋ, ಇಲ್ಲಿಂದ ಆಂಧ್ರ ಇರಬೇಕು ಅಂತೇಳಿ ನಮಗೆ ಸಾಕಷ್ಟು ಅನುಮಾನ ಹುಟ್ಟುಬಿಡ್ತು. ಮತ್ತು ನಮ್ಮ ಸ್ನೇಹಿತರ ಜೊತೆಗೆ ಸರ್ವೆ ಮಾಡಿದಾಗ ದಿಶಾಂಕ್ ಆ್ಯಪ್ ಓಪನ್ ಮಾಡಿದಾಗ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹಿಂದೆ ಬಾರ್ಡ್ರ್ ಇದೆ. ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರು. ಆಂಧ್ರ ಕರ್ನಾಟಕ ಗಡಿಯಲ್ಲಿ ನಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳಿರಲಿಲ್ಲ ಇದುವರೆಗೂ. ಸುಮಾರು ಒಂದು 50-60 ಎಕರೆ ಈ ಬಾರ್ಡ್ರ್ ಏನಾರು ಇಲ್ಲಿಗೆ ಡಿಕ್ಲೇರ್ ಅಂತ ಏನಾರು ಆಗಿದ್ದಿದೆ, ಒಂದು 50-60 ಎಕರೆ ಒಂದು 20 ಕುಟುಂಬಗಳು ಬೀದಿ ಬರಬೇಕಾಗತ್ತೆ. ಪ್ರತಿಭಟನೆಯಲ್ಲಿ ಕನ್ನಡಪರ ಸಂಘಟನೆಗಳ ಮುಖಂಡರು, ಪ್ರಗತಿಪರ ಹಾಗೂ ರೈತಪರ ಹೋರಾಟಗಾರರು, ಮರಸನಪಲ್ಲಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಉಪಸ್ಥಿತರಿದ್ದರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ
1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಝೀರೋ ಮೇಕಿಂಗ್ ಚಾರ್ಜ್, ಝೀರೋ ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರಕ್ಕೆ ಬರುವ ಪ್ರವಾಸಿಗರ ವಾಹನಗಳ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆಯಾ ಎಂಬ ಆತಂಕ ಇದೀಗ ಎದುರಾಗಿದೆ. 24 ಗಂಟೆಗಳ ಹಿಂದೆ ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿರುವ ಬೆನ್ನಲ್ಲೇ ಅದೇ ಸ್ಥಳದಲ್ಲಿ ಮತ್ತೊಂದು ಅಪಘಾತ ಸಂಭವಿಸಿದೆ. ರಸ್ತೆ ತಿರುವಿನಲ್ಲಿ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಲಿಂಗಶೆಟ್ಟಿಪುರ ಗೇಟ್ ಬಳಿ ನಡೆದ ಮತ್ತೊಂದು ಭೀಕರ ಅಪಘಾತದ ದೃಶ್ಯ. ಇಶಾ ಫೌಂಡೇಶನ್ ಕಡೆಗೆ ತೆರಳುತ್ತಿದ್ದ ಸ್ಟಾರ್ ಸಿಟಿ ಹಾಗೂ ಹೋಂಡಾ ಆಕ್ಟಿವಾ ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ 2 ದ್ವಿಚಕ್ರ ವಾಹನಗಳು ನಜ್ಜುಗುಜ್ಜಾಗಿದ್ದು, ಬೈಕ್ ಸವಾರರು ಸಾವಿನ ಜೊತೆ ಹೋರಾಟ ನಡೆಸುತ್ತಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ, ಇದೇ ಸ್ಥಳದಲ್ಲಿ ನಿನ್ನೆ ನಡೆದ ಮತ್ತೊಂದು ಭೀಕರ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದರು. ಇದೀಗ ಘಟನೆ ನಡೆದು 1 ದಿನ ಕಳೆಯುವಷ್ಟರಲ್ಲೇ ಮತ್ತೊಂದು ಅಪಘಾತ ಸಂಭವಿಸಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ತಿರುವು ಹಾಗೂ ವಾಹನಗಳ ಸಂಚಾರದ ಬಗ್ಗೆ ಸ್ಥಳೀಯರು ಹಲವು ಬಾರಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ.
ಕ್ರಾಸಲ್ಲಿ ಎಸ್ಟರ್ಡೇ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 2 ಮೆಂಬರ್ಸ್ ಡೆತ್ ಆಗಿದ್ದಾರೆ. ನಿನ್ನೆ ಬಂದು ಎಲ್ಲ ಮಾತಾಡಿ ಬ್ಯಾರಿಕೇಡ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಂದು ಬೆಳಗ್ಗೆ ಇವತ್ತು ನಾಗಪಂಚಮಿ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇತ್ತು. ಆದರೂ ಏನು ಬ್ಯಾರಿಕೇಡ್ ಆಗದೇ ಇರೋದಕ್ಕೆ ಆ ಸೈಡಿಂದ ಇನ್ನೊಬ್ಬ ಬಂದು ಈ ಸೈಡಿಂದ ಬಂದು 2 ಬೈಕ್ಗಳು ಡಿಕ್ಕಿ ಹೊಡ್ಕೊಂಡು ಒಬ್ಬನಿಗೆ ಕಾಲು ಮುರಿದೋಗಿದೆ, ಇನ್ನೊಬ್ರಿಗೆ ಕೈ ಮುರಿದೋಗಿದೆ. ಸುಮಾರು 1.5 ವರ್ಷ 2 ವರ್ಷದಿಂದ ಇದು ಸಮಸ್ಯೆ ಇದ್ದರು. ಇಲ್ಲೊಂದು ಸರ್ವಿಸ್ ರೋಡ್ ಮಾಡಿಲ್ಲ, ಸರಿಯಾಗಿ ಬ್ಯಾರಿಕೇಡ್ ಆಗಲ್ಲ, ಜವಾಬ್ದಾರಿ ತಗೊಳ್ಳೋದಿಲ್ಲ. ಲೋಕಲಲ್ಲಿ ಬಂದು ಯಾವಾಗಲೂ ಜನ ಗಲಾಟೆ ಮಾಡ್ತಾರೆ. ಈಶಾ ಫೌಂಡೇಶನ್ ಕಡೆಯಿಂದ ಯಾರೂ ಬಂದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಯಾರೂ ಇಲ್ಲಿವರೆಗೂ ಏನೂ ಹೇಳಿಲ್ಲ ಸರ್. ಇದೇ ಮೊದಲಾಗ್ತಾ ಇಲ್ಲ, ಮೊದಲಲ್ಲ, ಸುಮಾರು ಒಂದು 2 ವರ್ಷದಿಂದ ನಡೀತಿದೆ. ಸುಮಾರು ಒಂದು 15ರಿಂದ 20 ಜನ ಇಲ್ಲಿ ಡೆತ್ ಆಗಿದ್ದಾರೆ. ಅಧಿಕಾರಿ ಗಮನಕ್ಕೆ ತರಲಿಲ್ವಾ? ಅಧಿಕಾರಿ ಗಮನ ಕೇಳಿದ್ರೆ ಅವರು ನಾವು ನಮ್ಮ ಕಡೆಯಿಂದ ಏನೂ ಇಲ್ಲ, ಹೈವೇ ಅಥಾರಿಟಿ ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಬಟ್ ಇನ್ನೊಂದು 2 ಇಯರ್ಸ್ ಆಗುತ್ತೆ, 1 ಇಯರ್ ಆಗುತ್ತೆ, ನಮ್ಮ ಹ್ಯಾಂಡಲ್ ಇಲ್ಲ ಅದೆಲ್ಲ ಅಂತ ಹೇಳ್ತಾರೆ ಅವರು. ಒಂದು ಸರ್ವಿಸ್ ರೋಡ್ ಇಲ್ಲ ಸರ್ ಇಲ್ಲಿಂದ ಇವಾಗ ಚಿತ್ರಾವತಿಯಿಂದ ಇಲ್ಲಿವರೆಗೂ ಸರ್ವಿಸ್ ರೋಡ್ ಮಾಡ್ಬೋದು. ಮತ್ತು ಮುಂದೆ ಇಲ್ಲಿ ಸೇಠ್ದಿಣ್ಣೆ ಹತ್ರ ಅಂಡರ್ ಪಾಸ್ ಇದೆ, ಅಲ್ಲಿಗಾದರೂ ಬಿಡ್ಬೋದು. ಎಂಟ್ರಿ ಪಾಯಿಂಟ್ ಮತ್ತು ಎಕ್ಸಿಟ್ ಪಾಯಿಂಟ್ ಮಾಡ್ಬೋದು. ಅದೆಲ್ಲ ಏನು ಆ್ಯಕ್ಷನ್ ತೊಗೊತಾ ಇಲ್ಲ. ಸುಮ್ಮನೆ ಟೆಂಪರವರಿ ಮಾಡ್ತಾರೆ, ಪರ್ಮನೆಂಟ್ ಸೊಲ್ಯೂಷನ್ ಏನು ಕೊಡ್ತಾ ಇಲ್ಲ. ಇಲ್ಲಿ ರೋಡ್ ಯಾಕೆ ಹಾಕಿದ್ದೀರಾ? ರೋಡ್ ಹಾಕಿರೋ ಪ್ರಾಬ್ಲಮ್ ಅಂದರೆ ಅದು ತುಂಬ ಸಾವನ್ನಪ್ತಿದೆ ಸರ್. ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ, ಲೋಕಲ್ ಪ್ರಾಬ್ಲಮ್ ಆಗ್ತಿದೆ ಅಂತ. ಇನ್ನು ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸ್ಥಳೀಯ ಗ್ರಾಮಸ್ಥರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಸುರಕ್ಷತೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ರಸ್ತೆಯನ್ನು ಒನ್ ವೇ ಮಾಡಬೇಕು, ಇಲ್ಲವೇ ಸೂಕ್ತ ಮೇಲ್ಸೇತುವೆ ನಿರ್ಮಿಸಿ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಮ್ಮ ಹೆಸರು ಕಲಂದರ್ ಅಂತ. ನಾವಿಲ್ಲೇ ಲಿಂಗಶೆಟ್ಪುರ ಇಲ್ಲೇ ಇರೋದು, ಮರ್ಸನಹಳ್ಳಿ ಸೈಡ್ ಇರೋದು. ಇಲ್ಲಿ ಬೆಳಗ್ಗೆನೇ ಇವಾಗ ಈಶಾಗೆ ಹೋಗ್ಬೇಕಾದ್ರೆ ಒಂದು ಗಾಡಿ ಸ್ಟಾರ್ ಸಿಟಿ ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದಿದೆ, ಇನ್ನೊಂದು ಸ್ಕೂಟಿ ಬಂದು ಬಾಗೇಪಲ್ಲಿ ಕಡೆಯಿಂದ ಟರ್ನ್ ಮಾಡ್ಕೊಂಡಿದೆ ಈಶಾಗೆ ಹೋಗೋದಕ್ಕೆ. ಇಬ್ರಿಗೂ ಮುಖಾಮುಖಿಯಾಗಿ ಇಬ್ರು ಹೊಡ್ಕೊಂಡಿದ್ದಾರೆ. ಅದರಲ್ಲಿ ಇಬ್ರಿಗೂ ಇಂಜುರಿ ಆಗಿದೆ. ಒಬ್ಬರಿಗೆ ತಲೆಗೇಟಾಗಿದೆ, ಮೂಗಲ್ಲೆಲ್ಲ ರಕ್ತ ಬಂದಿದೆ, ಆ ಥರ ಆಗಿದೆ. ಇನ್ನೊಬ್ಬರಿಗೆ ಕೈ ಮುರಿದೋಗೈತೆ. ನಿನ್ನೆನೂ ಇದೇ ರೀತಿನೇ ಇಲ್ಲಿ ದೊಡ್ಡ ಗಾಡಿ ಕೆಳಗಡೆ ಇಬ್ಬರು ಸಿಗಾಕೊಂಡಿದ್ದಾರೆ, ಒಬ್ಬ ಹೆಂಗಸು ಒಬ್ಬ ಗಂಡಸು. ಇಬ್ಬರಿಗೂ ಸ್ಪಾಟ್ ಡೆತ್ ಆಗಿದ್ದಾರೆ. ಇನ್ ಟೈಮ್ಗೆ ಇಲ್ಲಿ ಒಂದು ಆಂಬುಲೆನ್ಸನ್ನು ಇಟ್ಟಿಲ್ಲ. ಅದೇ ರೀತಿ ಇಲ್ಲಿ ಯಾರು ಇರುವಂಥ ಸೆಕ್ಯೂರಿಟಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಲ್ಲ. ಈಶಾ ಫೌಂಡೇಶನ್ ಅನ್ನೋ ಸಂಸ್ಥೆನೂ ಇದ್ರ ಬಗ್ಗೆ ಯಾರೂ ಕೇರ್ ತಗೊಳ್ತಾ ಇಲ್ಲ. ಲೋಕಲ್ಲಿರೋಂಥ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಇನ್ನು ಓಡಾಡೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ. ಒಬ್ಬ ಹೆಣ್ಮಗು ಆಗಿರ್ಬೋದು, ಒಬ್ಬ ಹುಡುಗರಾಗಿರ್ಬೋದು, ಹಾಸ್ಪಿಟ್ಲ್ಗೆ ಹೋಗೋದಕ್ಕೂ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಂದು ಈ ಸರಾಸರಿ ಇಲ್ಲಿ ಏನಾದರೂ ಫಂಕ್ಷನ್ ಆಗೈತೆ ಅಂದರೆ 4ರಿಂದ 5 ಆಕ್ಸಿಡೆಂಟು ಡೈಲಿ ಆಗುತ್ತೆ. ನಾವು ಯಾವಾಗೂ ಬಂದು ಇಲ್ಲಿ ಕ್ಲಿಯರ್ ಮಾಡೋಂಥ ಪರಿಸ್ಥಿತಿ ಇಲ್ಲಿ ಇವಾಗ ಉದ್ಭವ ಆಗೋಗ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಸರ್. ಯಾಕಂದರೆ ಈ ಕಡೆ ಎಕ್ಸ್ಪ್ರೆಸ್ ಹೈವೇ, ಇದು ಹೈದರಾಬಾದ್ ಹೈವೇ. ಇದು ಹೈದರಾಬಾದ್ ಹೈವೇ ಆಗಿರೋದ್ರಿಂದ ಎರಡೂ ಕಡೆನೂ ಗಾಡಿಗಳು ತುಂಬ ಜೋರಾಗಿ ಬರ್ತವೆ. ಜೋರಾಗಿ ಬರೋದ್ರಲ್ಲಿ ಏನಾಗ್ತಾ ಇದೆ, ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗಿರೋಂಥವ್ರು ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಗಿರೋಂಥವ್ರು ಇಲ್ಲೇ ಯೂ ಟರ್ನ್ ಮಾಡ್ಕೊಳ್ಬೇಕಾಗಿರ್ತದೆ. ಆವಾಗ ಇವರು ಆ ಕಡೆ ಈ ಕಡೆ ನೋಡ್ದಿರೋ ಹೋಗ್ತಾರೋ, ಇಲ್ಲ ಗಾಡಿಗಳು ಸ್ಪೀಡ್ ಇರೋದ್ರಿಂದ ಏನಾದರೂ ಆಗ್ತಾ ಇದೆಯೋ. ಇಲ್ಲಿ ಸರಾಸರಿ ಡೈಲಿ 4ರಿಂದ 5 ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಎಷ್ಟೇ ಸಲ ಇಲ್ಲಿ ನಾವು ಧರಣಿ ಮಾಡಿದ್ರು ಈಶಾ ಫೌಂಡೇಶನ್ ಸಂಸ್ಥೆಯವರು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವಾಗ ಪೊಲೀಸ್ ಸರ್ಕಾರ ಇಲಾಖೆಯವ್ರು ಬರ್ತಾರೆ, ಪಾಪ ಅವ್ರದ್ದೇನಿದೆ ಕೆಲಸ ಅವ್ರು ಕ್ಲಿಯರ್ ಮಾಡ್ತಾರೆ, ಅವರು ನಮಗೂ ಸಮಾಧಾನ ಮಾಡ್ತಾರೆ, ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾರು ಇದ್ರ ಬಗ್ಗೆ ಕೇರ್ ಮಾಡ್ಕೊಳ್ತಾ ಇಲ್ಲ ಸರ್. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರನ್ನು ಶಾಂತಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ಒಂದೇ ಸ್ಥಳದಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿರುವುದು ವಾಹನ ಸವಾರರು ಹಾಗೂ ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಎಷ್ಟು ಜೀವಗಳು ಬಲಿಯಾಗಬೇಕು? ಅಪಘಾತಗಳು ನಡೆಯುವ ಮುನ್ನವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸುರಕ್ಷತಾ ಕ್ರಮ ಕೈಗೊಳ್ಳಬೇಕಿದೆ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತೆ ಸಚಿವರನ್ನಾಗಿ ನೇಮಕ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ಇಳಿದಿದೆ. ರಾಜೀನಾಮೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಈ ದಿನ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗಿನ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಸೇರಿದಂತೆ ಪ್ರತಿಪಕ್ಷಗಳು ಸಹ ಒತ್ತಡ ಹೇರಿದ್ದವು. ಬಳಿಕ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರೂ ಸಹ ಇದೀಗ ಮತ್ತೆ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನು ಬಿಜೆಪಿ ನಾಯಕರು ಪ್ರಶ್ನಿಸಿ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದು, ನಾಗೇಂದ್ರ ಅವರಿಗೆ ಸಂಪೂರ್ಣ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಪ್ರಕರಣದ ತನಿಖೆ ಮುಂದುವರೆದಿರುವಾಗಲೇ ಅವರನ್ನು ಮತ್ತೆ ಸಚಿವರನ್ನಾಗಿ ಮಾಡಿರುವುದು ಸರಿಯಲ್ಲ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಕ್ಷಣ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಬಡವರಿಗೆ ಮಾಡಿದಂಥ ಅಪಚಾರ ಅಲ್ಲ, ಇಡೀ ರಾಜ್ಯದ ಬಡವರ ಮೇಲೆ ಇವತ್ತು ಅವರು ಯಾವ ರೀತಿ ಅವರಿಗಿರುವಂಥ ಬದ್ಧತೆ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವು ಇಷ್ಟನ್ನೇ ಹೇಳ್ತೇವೆ, ಅವರ ಹೆಸರು ಖುಲಾಸೆ ಆಗೋವರೆಗೂ ಕೂಡ ತನಿಖೆಯಲ್ಲಿರಲಿ, ಕೋರ್ಟ್ನಲ್ಲಿರಲಿ, ಯಾವುದರಲ್ಲಾದರೂ ಸಂಪೂರ್ಣ ಖುಲಾಸೆ ಆಗುವವರೆಗೂ ಕೂಡ ನಾಗೇಂದ್ರರವರನ್ನು ಸಂಪುಟದಲ್ಲಿ ತಗೋಬಾರ್ದು. ಈ ಸರ್ಕಾರಕ್ಕೆ ಏನಾದರೂ ಕೂಡ ನೈತಿಕತೆ ಇದ್ದರೆ, ವಾಲ್ಮೀಕಿ ಜನಾಂಗದ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದು ಅವ್ರ ಮೇಲೆ ಒಂದು ಬದ್ಧತೆ ಇದ್ದರೆ ತಕ್ಷಣ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು. ಇಲ್ಲ ಅಂತಂದರೆ ಇವರು ಭ್ರಷ್ಟಾಚಾರದ ಪರವಾಗಿರುವಂಥವರು, ಕೇವಲ ಬಡವರನ್ನು, ಅದರಲ್ಲಿ ಕೂಡ ದಲಿತ ಮತಗಳನ್ನು ಅವರು ರಾಜಕೀಯ ಬಳುವಳಿಗೆ ಉಪಯೋಗ ಮಾಡಿಕೊಳ್ಳುವಂಥ ಸರ್ಕಾಗಿ ಅವರು ಪರಿಗಣಿಸಿದ್ದಾರೆ ಬಿಟ್ಟರೆ ನಿಜವಾಗಿಯೂ ಕೂಡ ಆ ಬಡವರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಒಂದು ಬದ್ಧತೆ ಇಲ್ಲ ಅನ್ನೋಂಥದ್ದು ಸ್ಪಷ್ಟ ಆಗ್ತದೆ. ಆದರೂ ಕೂಡ ನಾವು ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಪಕ್ಷದ್ದು, JDSನವ್ರದ್ದು ಮತ್ತು ಎಲ್ಲ ಬಡವರ ಪರ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ರಾಜ್ಯ ಸರ್ಕಾರದ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ. ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷರ ಸೂಚನೆಯಂತೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತಿದ್ದು, ಅದರ ಭಾಗವಾಗಿ ಚಿಕ್ಕಬಳ್ಳಾಪುರದಲ್ಲೂ ಸಹ ಪ್ರತಿಭಟನೆ ನಡೆಸಲಾಗಿದೆ. ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವವರೆಗೂ ಹೋರಾಟ ಮುಂದುವರೆಸುವುದಾಗಿ ಬಿಜೆಪಿ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಕುರ್ಚಿಗೆ ಕಿತ್ತಾಟ ಇತ್ತು. ಕೊನೆಗೂ ಅಂತೂ ಸಿದ್ದರಾಮಯ್ಯನವರು ಸೀಟ್ ಬಿಟ್ಕೊಟ್ಟು DK ಶಿವಕುಮಾರ್ ಕೂತ್ಕೊಂಡ್ರು. ಅವ್ರು ಕೂತ್ಕೊಂಡಾದ್ಮೇಲೆ 2 ತಿಂಗಳು, ಹೆಚ್ಚು ಕಡಿಮೆ 2 ತಿಂಗಳು ಮಂತ್ರಿಗಿರಿ ಯಾರಿಗೂ ಕೊಟ್ಟಿಲ್ಲ. ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ರು. ಡೆಲ್ಲಿ ಯಾತ್ರೆ ಮುಗಿದಾದ್ಮೇಲೆ ಆ ಡೆಲ್ಲಿ ಯಾತ್ರೆಯಲ್ಲಿ ಏನು ವಾಲ್ಮೀಕಿ ನಿಗಮದ ಹಗರಣ ಮಾಡಿರ್ತಕ್ಕಂಥ, ದರೋಡೆಗಾರ ಇರ್ತಕ್ಕಂಥ ಮಂತ್ರಿತ್ವವನ್ನು ತೆಗೆದಿರ್ತಕ್ಕಂಥ ನಮ್ಮ BJP ಸರ್ಕಾರ ನೇತೃತ್ವದಲ್ಲಿ ಹೋರಾಟ ಮಾಡಿ ಮಂತ್ರಿಗಿರಿಯನ್ನು ತೆಗೆದಿರ್ತಕ್ಕಂಥದ್ದಾಗಿತ್ತು. ಆದರೂ ಅವ್ರದ್ದು ED ಕೇಸ್ ಇತ್ತು, ಜೈಲಲ್ಲಿದ್ದರು, ಬೇಲ್ ಮೇಲಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಅಂಥವ್ರಿಗೆ ಕೂಡ ಮತ್ತೆ ಈ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಿರಿ ಮಾಡಿದ್ದಾರೆ. ನಾಗೇಂದ್ರ ಅವರು ಇವತ್ತು ಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಆದರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅವ್ರಿಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದ ಏನು ಧೋರಣೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡ್ತಾ ಇದೆ. ಹಂಗಾಗಿ ಇವತ್ತು ನಮ್ಮ BJP ಮತ್ತು JDS ಎರಡೂ ಸೇರಿ ಸದನದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಆದರೆ ಅವ್ರನ್ನ ಇಳಿಸೋವರೆಗೂ ಕೂಡ ಇಡೀ ಕರ್ನಾಟಕದಲ್ಲಿ BJP JDS ವತಿಯಿಂದ ನಾವೊಂದು ಎಲ್ಲ ಜಿಲ್ಲೆ ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರ್ತಾ ಇದ್ದೀವಿ, ಅಂತೆಲ್ಲ ಕೂತಿದ್ದೀವಿ. ಈ ಕಾಂಗ್ರೆಸ್ಗೆ ಈ ಧಿಕ್ಕಾರ ಹೇಳ್ತಾ ಈ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಇಳಿಸೋವರೆಗೂ ಕೂಡ ನಾವು ಎಲ್ಲವೂ ಕೂತಿರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ BJP ಕಾರ್ಯಕರ್ತರು ಅದು JDS ಕೂಡ ಸೇರಿ ಇವತ್ತು ದಾರಿಯಲ್ಲಿ ಕೂರ್ತೀವಿ. ಮಂತ್ರಿಗಿರಿ ತೆಗೆಯೋವರೆಗೂ ಬಿಡೋದಿಲ್ಲ. ಅದೇ ರೀತಿ ಈ ಕಾಂಗ್ರೆಸ್ನಲ್ಲಿ ಈಗಾಗಲೇ ಎಷ್ಟು ಮಟ್ಟಕ್ಕೆ ರಾಷ್ಟ್ರಭಕ್ತಿ ಇದೆ ಅಂತ ನೋಡ್ತಾ ಇದೆ. ಒಟ್ಟಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಇದೀಗ ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ನಾಗೇಂದ್ರ ಅವರ ಮರು ನೇಮಕವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ.
ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಬೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಸಿಟ್ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಾಲ್ಮೀಕಿ ನಿಗಮದ ಲೂಟಿಯ ರೂವಾರಿ ಸಚಿವ ಬಿ ನಾಗೇಂದ್ರರವರು ಕೂಡಲೇ ರಾಜೀನಾಮೆ ನೀಡಬೇಕು ಎನ್ನುವ ಒತ್ತಾಯಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮುಂಭಾಗ ಜಿಲ್ಲಾ ಮತ್ತು ತಾಲೂಕು ಬಿಜೆಪಿ ಅನಿರ್ದಿಷ್ಟಾವಧಿ ಧರಣಿಗೆ ಚಾಲನೆ ನೀಡಿದರು. ವಾಲ್ಮೀಕಿ ನಿಗಮದಲ್ಲಿ 194 ಕೋಟಿ ಹಣ ದುರುಪಯೋಗ ಪಡಿಸಿ ಸಮುದಾಯದ ಬಡವರಿಗೆ ಮೋಸ ಮಾಡಿದ ಆರೋಪ ಎದುರಿಸುತ್ತಿರುವ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗ ಜಿಲ್ಲಾ ತಾಲೂಕು ಬಿಜೆಪಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕರ್ನಾಟಕದ ವಾಲ್ಮೀಕಿ ನಿಗಮದ ಹಣವನ್ನು ಹೈದರಾಬಾದ್ನ ಚುನಾವಣೆಗೆ ಬಾರ್ ಮತ್ತು ರೆಸ್ಟೋರೆಂಟ್ಗಳ ಖಜಾನೆಗೆ ಹೋಗಿದೆ. ಪರಿಶಿಷ್ಟ ಪಂಗಡ ಸಮುದಾಯದ ಉದ್ಧಾರಕ್ಕಾಗಿ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಮೋಜು ಮಸ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತೊಡಗಿದೆ. ಇವೆಲ್ಲವೂ ಬಿಜೆಪಿ ಹೇಳುತ್ತಿಲ್ಲ, ತನಿಖೆ ನಂತರ ಹೇಳಿರುವುದು. ಆದ್ದರಿಂದ ಇಂತಹ ಭ್ರಷ್ಟರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ವ್ಯಂಗ್ಯವಾಡಿದ್ದಾರೆ. ನಮ್ಮ ಬಳ್ಳಾರಿ ಅವರು ಕೂಡ ನಿಗಮದ ಅಧ್ಯಕ್ಷರಾಗಿದ್ರು ಅಂತೇಳಿ ಅವ್ರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಅನೇಕ ಹೌದು, ಅಲ್ಲಿ ಬರ್ತೀನಿ.
ಇವರೆಲ್ಲ ಕೂಡ ತಪ್ಪಿತಸ್ಥರು ಅಂತೇಳಿ ಇವರು ಹವಾಲ ಬಳಕೆ ಮಾಡಿ ಇವ್ರ ಹಣ ಎಲ್ಲಿಗೆ ಸಾಗಿಸಿದ್ದಾರೆ ಗೊತ್ತಾ? ಬಾರ್ಗಳಿಗೆ ಸಾಗಿಸಿದ್ದಾರೆ. ಹೈದರಾಬಾದ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದೆ ಈ ಹಣ. ವಾಲ್ಮೀಕಿ ಜನಾಂಗದ ಬಡವರಿಗೆ ಅವರ ಕಾಲೋನಿಗಳಲ್ಲಿ ರಸ್ತೆ ಮಾಡ್ಲಿಕ್ಕೆ ಇಟ್ಟಂತ ಹಣ, ಆ ಪರಿಶಿಷ್ಟ ಪಂಗಡದ ಬಡವರು ರೈತರಿಗೆ ಅವರ ಭೂಮಿಗಳಲ್ಲಿ ಬೋರ್ವೆಲ್ಗಳನ್ನು ಹಾಕಿಸ್ಲಿಕ್ಕೆ ಇಟ್ಟಂತ ಹಣ, ಅಂತ ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಇಟ್ಟಂತ ಹಣ ಎಲ್ಲ ಹೋಯಿತು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ. ಹೈದರಾಬಾದ್ನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದವೆ, ಚಿಟ್ ಫಂಡ್ಗೆ ಹೋಗಿದ್ದವೆ, ಫೈನಾನ್ಸ್ ಕಂಪನಿಗಳಿಗೆ ಹೋಗಿದ್ದವೆ. ಇದು ನಾವು ಹೇಳ್ತಾ ಇಲ್ಲ, ತನಿಖೆಯಿಂದ ದೃಢಪಟ್ಟಿದೆ. ನಾವು ಬಿಜೆಪಿಯವರು ಹೇಳುವಂತ ಮಾತಲ್ಲ ಇದು. ಇಡಿ ತನಿಖೆಯಲ್ಲಿ ದೃಢಪಟ್ಟಿರ್ತಕ್ಕಂಥ ನಿಜಾಂಶ, ನಿಜ ಸಂಗತಿ. ಇವತ್ತು ನಾಗೇಂದ್ರ ಅವರ ಹೆಸರು ಕೂಡ ದೋಷ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಪರಿಶಿಷ್ಟ ಪಂಗಡದ ಜನರ ಕೋಟ್ಯಾಂತರ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಪಕ್ಕದ ರಾಜ್ಯದ ಚುನಾವಣೆಗೆ ಮತ್ತು ಸ್ವಂತಕ್ಕೆ ಬಳಸಿಕೊಂಡಿರುವುದು ಸಾಬೀತಾದ ಹಿನ್ನೆಲೆ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರದಲ್ಲಿ ರಾಜೀನಾಮೆ ನೀಡಿದ್ರು. ನಂತರ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಭ್ರಷ್ಟರಿಗೆ ಸಚಿವ ಸ್ಥಾನ ನೀಡಿರುವುದು ಕಾಂಗ್ರೆಸ್ ಸರ್ಕಾರದ ಸಂಸ್ಕೃತಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಹಲವು ಭ್ರಷ್ಟಾಚಾರವನ್ನ ಒಂದೊಂದಾಗಿ ಹೊರತರುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿ ಸರ್ಕಾರದ ಖಜಾನೆ ಖಾಲಿ ಮಾಡಿ ಮತ್ತೆ ಸಾರ್ವಜನಿಕರ ಮೇಲೆ ಸಾಲದ ಹೊರೆ ಹೊರಿಸುವ ಹುನ್ನಾರ ಮಾಡಿದೆ. ಇದರ ವಿರುದ್ಧ ಬಿಜೆಪಿ ಕಹಳೆ ಊದಿದೆ. ಜನಸಾಮಾನ್ಯರಿಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ಸಿಗರ ದುರಾಡಳಿತ ವಿರುದ್ಧ ಇವತ್ತು ಭ್ರಷ್ಟರ ಒಂದು ಮಂತ್ರಿಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟ ರಾಜೀನಾಮೆ ಕೊಡಬೇಕು. ಬಿ ನಾಗೇಂದ್ರ ಅವರು ಹಿಂದೆ ಜೈಲು ಹೋದರು. ಹರಿಯಾಣದಲ್ಲಿ 184 ಕೋಟಿಯನ್ನ ಹಿಂದಾಕಿ ಅದನ್ನ ಬೇರೆ ಬೇರೆ ರಾಜ್ಯದ ಚುನಾವಣೆಗೆ, ಆಂಧ್ರ ಚುನಾವಣೆಗೆ ಬಳಸಿಕೊಂಡಂತ ಒಂದು ದಾಖಲೆ ಸಮೇತ ಸಿಕ್ಕಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರು ನಿಜ ದುಡ್ಡು ಇದು ದುರ್ಬಳಕೆ ಆಗಿದೆ ಅಂತ ಒಪ್ಪಿಕೊಂಡು ಅವರನ್ನ ರಾಜೀನಾಮೆಯನ್ನು ತಗೊಂಡಿದ್ರು. ಆದರೆ ಡಿಕೆ ಶಿವಕುಮಾರ್ ಈ ಭ್ರಷ್ಟರಿಗೇನೆ ಅವಕಾಶ ಕೊಡ್ತಾ ಇದ್ದಾರೆ. ಹಲವಾರು ಹಗರಣಗಳಿದ್ದಾವೆ. ಒಂದೊಂದೇ ಹಗರಣವನ್ನ ಭಾರತೀಯ ಜನತಾ ಪಕ್ಷ ಒಂದೊಂದು ಹಗರಣಕ್ಕೂ ಹೋರಾಟವನ್ನು ಕೊಡ್ತೀವಿ. ಇವತ್ತು ಅಹೋರಾತ್ರಿ ಅನಿರ್ದಿಷ್ಟ ಕಾಲದವರೆಗೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಮ್ಮ ಸಂಸದರಾದ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಶಾಸಕರಾದ ವಿರಾಜ್ ಮುನ್ರಾಜ್ ಅವರು ಇವತ್ತು ಬರ್ತೀನಿ ಹೇಳಿದ್ರು, ಬಂದಿಲ್ಲ. ಸೆಷನ್ ಇರೋದ್ರಿಂದ ಸೆಷನ್ ಅಲ್ಲಿದ್ದಾರೆ. ಹಾಗೆ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೋರಾಟವನ್ನು ಹಮ್ಮಿಕೊಂಡು ಅನಿರ್ದಿಷ್ಟ ಕಾಲದವರೆಗೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಉಸ್ತುವಾರಿ ಬ್ಯಾಟರಂಗೇಗೌಡ, ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಅಂಬರೀಶ್ ಗೌಡ, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಎಸ್ಸಿ ಮೋರ್ಚಾ, ಮಹಿಳಾ ಮೋರ್ಚಾ, ಎಸ್ಟಿ ಮೋರ್ಚಾ, ಯುವ ಮೋರ್ಚಾ ಪದಾಧಿಕಾರಿಗಳು ಹಾಜರಿದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಎಲ್ಲೆಡೆ ನಾಗರ ಪಂಚಮಿಯ ಸಂಭ್ರಮ. ನಾಗಲಮುದ್ದಮ್ಮ ದೇಗುಲದಲ್ಲಿ ವಿಶೇಷ ಪೂಜಾ ಪುನಸ್ಕಾರ, ಹುತ್ತಕ್ಕೆ ಹಾಲೆರೆದು ಭಕ್ತಿಭಾವ ಮೆರೆದ ಭಕ್ತರು. ಶ್ರೀ ಕ್ಷೇತ್ರ ವಿದುರಾಶ್ವತ್ಥದಲ್ಲಿ ನಾಗರ ಪಂಚಮಿ ಸಂಭ್ರಮ. ಸಾವಿರಾರು ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ, ದೇವರ ದರ್ಶನಕ್ಕೆ ಅರಿದು ಬಂದ ಭಕ್ತಸಾಗರ. ಗಡಿಕಲ್ಲಿನ ಸ್ಥಳಾಂತರ ವಿಚಾರ. ಪ್ರತಿಭಟನೆಗಳಿದ ಕನ್ನಡಪರ ಸಂಘಟನೆಗಳು ನಿಷ್ಪಕ್ಷಪಾತ ತನಿಖೆ ಮಾಡುವಂತೆ ಒತ್ತಾಯ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲದ ಅಪಘಾತಗಳು. ಡೆಡ್ಲಿ ಹಾಟ್ಸ್ಪಾಟ್ ಆದ ಲಿಂಗಶೆಟ್ಪುರ ಕ್ರಾಸ್ ಅಪಘಾತದಲ್ಲಿ ಮತ್ತಿಬ್ಬರು ಬಲಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.